ಇವತ್ತಿನವರೆಗೆ ಏನೇನಾಗಿದೆ ಅನ್ನೋದನ್ನ ಹೇಳ್ತಾ ಇದ್ವಿ ನಾವು. 2-3 ದಿನಗಳ ಬೆಳವಣಿಗೆ ರಾಜ್ಯ ರಾಜಕಾರಣದ್ದು. ಇದೀಗ ರಾಜ್ಯ ನಾಯಕರ 2ನೇ ಸುತ್ತಿನ ದೆಹಲಿ ಯಾತ್ರೆ ಪ್ರಾರಂಭ ಆಗುತ್ತೆ. ಸಿದ್ದರಾಮಯ್ಯ ಬೆನ್ನಲ್ಲೇ ದೆಹಲಿಗೆ ಡಿಕೆ ಪಯಣ ಬೆಳೆಸ್ತಾರೆ. ಇವತ್ತು ಸಂಜೆ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಂಜೆ 7:40ಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಕೆಶಿ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೆ ಅವ್ರು ವಾಪಸ್ ಆಗಿದ್ದು ದೆಹಲಿಯಿಂದ. ಇದೀಗ ಮತ್ತೆ ಸಂಜೆ 7:40ಕ್ಕೆ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇತ್ತ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಆಲ್ರೆಡಿ ಬೆಂಗಳೂರಿನಿಂದ ಹೊರಟಿದ್ದಾರೆ ದೆಹಲಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಇದ್ದಂತ ನಾಯಕರು ಇದೀಗ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇದು ಸೆಕೆಂಡ್ ರೌಂಡ್. ಮೊದಲ ಬಾರಿ ದೆಹಲಿ ಭೇಟಿಯಾಗಿ ವಾಪಸ್ ಬಂದಾಗ ಈ 24 ಗಂಟೆಗಳಲ್ಲಿ ಏನಾಗಿದೆ ಅಂತ ನಾವು ಹೇಳಿದ್ವಿ. ರಾಜೀನಾಮೆಯನ್ನ ಸಲ್ಲಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರು. ಈಗ ಮುಂದಿರುವಂತಹ ಪ್ರಶ್ನೆ, ಯಾರು ಮುಂದಿನ ಸಿಎಂ? ಹೈಕಮಾಂಡ್ ಆಯ್ಕೆ ಏನು? ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ? ಮುಂದಿನ ಭೇಟಿ ಯಾರ್ಯಾರ ಜೊತೆಗಿರುತ್ತೆ? ದೆಹಲಿಯಲ್ಲಿ ಎಷ್ಟು ಹೀಟ್ ಅಪ್ ಮೀಟಿಂಗ್ಗಳು ನಡೆಯುತ್ತೆ ಅನ್ನೋದು ಮುಂದೆ ಗೊತ್ತಾಗಬೇಕಿದೆ. 2ನೇ ಬಾರಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ ನಾಯಕರು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೋಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇದೆಲ್ಲವೂ ಕೂಡ. ಸರ್ಕಾರ ರಚನೆ ಮತ್ತು ಸಿಎಲ್ಪಿ ಸಭೆ ಬಗ್ಗೆ ಡಿಕೆಶಿ ಚರ್ಚೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸುತ್ತಾರೆ ಡಿಕೆ ಶಿವಕುಮಾರ್. ಪ್ರಮಾಣ ವಚನ, ಡಿಸಿಎಂ, ನೂತನ ಸಚಿವರ ಕುರಿತಂತೆ ಚರ್ಚೆ. ಈಗ ಸರ್ಕಾರ ರಚನೆ ಮಾಡುವಂತಹ ಕಸರತ್ತು ಕೂಡ ಡಿಕೆ ಶಿವಕುಮಾರ್ ಅವರಿಗೆ. ಒಂದ್ ಕಡೆ ಯಾವಾಗ ಪದಗ್ರಹಣ, ಸಿಎಲ್ಪಿ ಸಭೆ, ಜೊತೆಗೆ ನೂತನ ಸಚಿವರ ಆಯ್ಕೆ, ಎಲ್ಲಾ ವಿಚಾರಗಳು ಕೂಡ ಇದೆ. ಈಗ ಮತ್ತೆ ಹೊಸದಾಗಿ ಸರ್ಕಾರ ರಚನೆ ಮಾಡದಂತೆ ಇದು. ಹೀಗಾಗಿ ಯಾವ್ಯಾವ ಸಚಿವರನ್ನ ಉಳಿಸ್ಕೊಳ್ತಾರೆ, ಯಾರ್ಯಾರನ್ನ ಬದಲಾವಣೆ ಮಾಡ್ತಾರೆ, ಅದರಲ್ಲೂ ಹೆಚ್ಚಿನದಾಗಿ ಡಿಕೆಶಿ ಆಪ್ತರಿಗೆ ಹೆಚ್ಚಿನದಾಗಿ ಮಣೆ ಹಾಕ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಈ ಪ್ರಮಾಣ ವಚನ ಮತ್ತೆ ಡಿಸಿಎಂ ಯಾರಾಗ್ತಾರೆ? ಈಗಾಗಲೇ ಸಾಕಷ್ಟು ಜನರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಒಂದ್ ಕಡೆ ಅಂತೂ 4 ಜನ ಡಿಸಿಎಂ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಹೈಕಮಾಂಡ್ ನಿರ್ಧಾರ ಏನು? ಹೈಕಮಾಂಡ್ ಏನ್ ಹೇಳುತ್ತೆ? ಹೈಕಮಾಂಡ್ ಸೂಚನೆಯಂತೆ ಈಗ ರಾಜ್ಯದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ. ಎಲ್ಲಾ ನಾಯಕರು ಕೂಡ ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆ ಅದನ್ನ ಪಾಲಿಸ್ತಾ ಇದ್ದಾರೆ. ಹಾಗಾಗಿಯೇ ಈಗ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾಯ್ತು. ಈಗ ಡಿಸಿಎಂ ಇಂದ ಸಿಎಂ ಆಗೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಹೇಗಾಗತ್ತೆ, ಯಾವಾಗ ಆಗತ್ತೆ, ಈ ಎಲ್ಲಾ ಕುರಿತಂತೆಯೂ ಕೂಡ ಹೈಕಮಾಂಡ್ ತಿಳಿಸುತ್ತೆ. ಈಗ ಸಿದ್ದು ರಾಜೀನಾಮೆಯ ಬೆನ್ನಲ್ಲೇ ಹೊಸ ಸರ್ಕಾರದ ಲೆಕ್ಕಾಚಾರ ಶುರುವಾಗಿದೆ. ನೂತನ ಸಿಎಂ ಜೊತೆಗೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಇದು ಪ್ರಶ್ನೆ. ಎಷ್ಟು ಜನ ಡಿಸಿಎಂ ಅನ್ನೋದ್ರ ಬಗ್ಗೆನೂ ಕೂಡ ಹೈ ನಾಯಕರ ಜೊತೆಗೆ ಚರ್ಚೆ ಆಗುತ್ತೆ. ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡೋರಿದ್ದಾರೆ. ಸಿದ್ದು ರಾಜೀನಾಮೆಯ ಬೆನ್ನಲ್ಲೇ ಇದೀಗ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಯಾರ ಜೊತೆಗೆ? ನೂತನ ಸಿಎಂ ಜೊತೆಗೆ. ನೂತನ ಸಿಎಂ, ಹೈಕಮಾಂಡ್ ಆಯ್ಕೆ ಯಾರು, ಹಾಗೆ ಉಳಿದಂತೆ ಯಾವ್ಯಾವ ಸಚಿವರು ಸಿಎಂ ಜೊತೆಗೇನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಇದೆಲ್ಲವೂ ಕೂಡ ಇವತ್ತಿನ ದೆಹಲಿ ಭೇಟಿನಲ್ಲಿ ಇನ್ನೇನು ಹೊರಟಿದಾರಲ್ಲ ನಾಯಕರು ದೆಹಲಿಗೆ, ಅಲ್ಲಿ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ಳೋರಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಪ್ರಮೋದ್ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಇದು ಒಂದು ಹಂತದ ಬೆಳವಣಿಗೆನ ನಾವು ಗಮನಿಸಿದ್ವಿ, ಅದು ರಾಜೀನಾಮೆಯವರೆಗೂ ಕೂಡ ಇತ್ತು, ಸುದ್ದಿಗೋಷ್ಠಿಯಲ್ಲಿ ಅಂತ್ಯ ಆಯಿತು. ಇದೀಗ 2ನೇ ಬಾರಿ ನಾಯಕರು ದೆಹಲಿಯತ್ತ ಮುಖ ಮಾಡಿರೋದು. ಅಲ್ಲಿ ಏನೇನ್ ಆಗಬಹುದು, ಹೈಕಮಾಂಡ್ ನ ಇನ್ಸೈಡ್ ಸುದ್ದಿಗಳು ಏನ್ ಲಭ್ಯ ಆಗ್ತಾ ಇದೆ ಪ್ರಮೋದ್ ನಿಮ್ಗೆ? ಚೈತ್ರಾಗ ಮುಖ್ಯಮಂತ್ರಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ಒಂದು ಹಂತ ಮುಕ್ತಾಯವಾಯ್ತು. ಅಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆ, ಸಿದ್ದರಾಮಯ್ಯನವರ ರಾಜೀನಾಮೆ ಪ್ರಕ್ರಿಯೆ ಈಗ ಸಂಪೂರ್ಣವಾಗಿದೆ. ಇದಾದ ಬಳಿಕ ಮುಂದಿನ ಹಂತ ಅಂದರೆ ಸರ್ಕಾರ ರಚನೆ ಮಾಡುವಂಥದ್ದು, ಮುಖ್ಯಮಂತ್ರಿ ಆಯ್ಕೆ, ಮುಖ್ಯಮಂತ್ರಿಗಳ ಜೊತೆಗೆ ಡಿಸಿಎಂ ಅಥವಾ ಸಚಿವರ ಆಯ್ಕೆ, ಈ ಒಂದು ವಿಚಾರ ಚರ್ಚೆ ಆಗಬೇಕಾಗುತ್ತೆ. ಇದರ ಜೊತೆಗೆ ಪ್ರಮಾಣ ವಚನದ ವಿಚಾರವೂ ಕೂಡ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಆ ಸ್ವರೂಪಗಳೆಲ್ಲ ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಈಗ ಮುಖ್ಯಮಂತ್ರಿ ಅಧಿಕೃತವಾಗಿ ಹೈಕಮಾಂಡ್ನಿಂದ ಒಂದು ಆದೇಶ ಬರುತ್ತೆ ಅಥವಾ ಒಂದು ನಿರ್ದೇಶನ ಬರುತ್ತೆ. ಅದಾದ ಬಳಿಕ ಸಿಎಲ್ಪಿ ಸಭೆ ಮಾಡಬೇಕಾಗುತ್ತೆ. ಸಿಎಲ್ಪಿ ಸಭೆ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗುವಂತಹ ಸಾಧ್ಯತೆ ಇರುತ್ತೆ. ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಗ್ಗೆ ಸಿಎಲ್ಪಿ ಸಭೆ ಆಗುವಂತ ನಿರೀಕ್ಷೆ ಇರುತ್ತೆ. ಅಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ನೇರವಾಗಿಯೇ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಸಭೆಯಲ್ಲಿ ಇವತ್ತು ಔತಣಕೂಟದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ
ಮುಂದಿನ ಹಂತದಲ್ಲಿ ಅಂದರೆ ಅದರ ಪ್ರಕ್ರಿಯೆ ಮಾತ್ರ ಬಾಕಿ ಇರುತ್ತೆ. ಹೀಗಾಗಿ ವಿರೋಧಾಭಾಸಗಳು ನಮ್ಗೆ ಕಂಡು ಬರೋದು ತೀರಾ ಕಡಿಮೆ. ಅಟ್ ದ ಸೇಮ್ ಟೈಮ್ ಈಗ DCMಗಳ ಲೆಕ್ಕಾಚಾರ ಕೂಡ ಇದೆ. ಎಷ್ಟು ಜನ DCM ಆಗ್ತಾರೆ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಆ ಹಂತದ ಚರ್ಚೆ ಆದ್ಮೇಲೆ ಎಷ್ಟು ಜನ DCM ಆಗ್ತಾರೆ, ಏನಾಗುತ್ತೆ, ಜೊತೆಗೆ ಎಷ್ಟು ಜನ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು, ಅದು ಕೂಡ ಒಂದು ದೊಡ್ಡ ಲೆಕ್ಕಾಚಾರ. ಕಳೆದ ಬಾರಿ ಮುಖ್ಯಮಂತ್ರಿಗಳ ಜೊತೆಗೆ 8 ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆಗೆ 6 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಸಾರಿ ಕೂಡ ಅದೇ ರೀತಿ ಒಟ್ಟು 10 ಸಚಿವರು, 8 ರಿಂದ 10 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗುತ್ತೆ. ಅಂದ್ರೆ ಮುಖ್ಯಮಂತ್ರಿಗಳ ಈ ವಿಚಾರ ಇರುತ್ತೆ, ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇರುತ್ತೆ ಯಾವ ಸಚಿವರನ್ನ ತೆಗೆದುಕೋಬೇಕು ಅಂತ. ಆದರೆ ಹೈಕಮಾಂಡ್ ಸಂಪರ್ಕ ಮಾಡಿ ಅದರಲ್ಲೂ ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಕೂಡ ಈ ಸಂಪುಟದಲ್ಲಿ ಅಕಾಮಿಡೇಟ್ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಸೂಕ್ತವಾದ ಸ್ಥಾನಮಾನವನ್ನು ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವನ್ನು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಈ ಒಂದು ಕಾರಣಕ್ಕೋಸ್ಕರ ನಾಯಕರು ಮಾತುಕತೆಯನ್ನು ಮಾಡ್ತಾರೆ. ಯಾವ ರೀತಿ ಸಂಪುಟ ರಚನೆ ಮಾಡಬೇಕು, ಆರಂಭಿಕ ಹಂತದಲ್ಲಿ ಯಾವ ರೀತಿ DCMಗಳಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಹೇಗೆ ಆಯ್ಕೆ ಮಾಡ್ಕೋಬೇಕು ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಜೊತೆಗೆ ಸಾಮಾಜಿಕ ಸಮೀಕರಣ ಅಂದರೆ ಈಗಾಗಲೇ ಇಷ್ಟು ದಿನ OBC ಮುಖ್ಯಮಂತ್ರಿ ಇದ್ರು, ಈಗ ಒಕ್ಕಲಿಗ ಮುಖ್ಯಮಂತ್ರಿ ಬರ್ತಾರೆ. ಹೀಗಿದ್ದಾಗ ಉಪಮುಖ್ಯಮಂತ್ರಿಗಳನ್ನ ಮಾಡಬೇಕಾ, ಮಾಡಿದ್ರೆ ಯಾವ ಸಮುದಾಯಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಯಾರನ್ನ ಆ ಸಮುದಾಯದ ಹಾಗೆ ಸಂಪರ್ಕದಲ್ಲಿ ನೋಡಿ ಈಗಾಗಲೇ